ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಾಂಚು ಕನ್ನಡ ಡೈಲಿ ವ್ಲಾಗ್ಸ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಂತ ಗೊತ್ತಾಗಿರ್ತೈತಿ ನಿಮ್ಗೆ. ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ Q&A ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದ್ರೆ ತುಂಬ ಜನಕ್ಕೆ ಕೆಲವೊಂದು ಕ್ವಶನ್ಸನ್ನ ಹಾಕಿದ್ದೀರಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎರಡರಲ್ಲೂ ಹಾಕಿದ್ದೆ. ಕೆಲವೊಂದು ಕ್ವಶನ್ನ ಕೇಳಿ ಅಂತ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ತುಂಬ ಕ್ವಶನ್ಸ್ನ ಕೇಳಿದ್ದೀರಾ. ಅವ್ರಿಗೋಸ್ಕರ ಈ ವ್ಲಾಗ್ನ ಮಾಡೋಣ ಅಂತ, ಯಾಕಂದರೆ ಒಂದು ಕ್ಲಾರಿಟಿ ವಿಡಿಯೋ ಇರಲಿ ಅಂತ ನಾನು ಯಾವುದು Q&A ವ್ಲಾಗ್ ಮಾಡಿಲ್ಲ. ಇದೇ ಫಸ್ಟ್ ನನ್ನ Q&A ವ್ಲಾಗ್. ಹಂಗಾಗಿ ಈ ಒಂದು ವ್ಲಾಗ್ನ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿರಿ. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ತುಂಬ ಕ್ವಶನ್ಸ್ ಕೂಡ ಹಾಕಿದ್ದೀರಾ. ನಾನು ಕೇಳಿರೋ ಹಾಕಿರೋ ಒಂದು ಪೋಸ್ಟ್ಗೆ ತುಂಬ ಕ್ವಶನ್ಸ್ ಬಂದಿದೆ ರೀ. ಬರೀ ಫ್ರೆಂಡ್ಸ್ ಜಾಸ್ತಿ ಏನಂತಾರೆ ವಿಡಿಯೋನ ಎಳೆಯೋದು ಬೇಡ, ಆದಷ್ಟು ಬೇಗ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಕೊಡ್ತೀನಿ. ನಾನು ಇಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ ನೋಡಿರಿ. ಕೆಲವೊಂದು ಬರೆದು ಇಟ್ಕೊಂಡಿನಿ, ಈ ಥರ ನೀವು ಕೇಳಿರೋ ಕ್ವಶನ್ನ ಬರೆದು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನಾನು, ಯಾರು ಯಾವ ಕ್ವಶನ್ನ ಕೇಳಿದ್ದಾರೆ ಅಂತ. ಫಸ್ಟ್ ಕ್ವಶನ್ ಬಂದು ಬಸ್ಸು ಅವ್ರು ಕೇಳಿದಾರ, ನೀವು ಏನು ಕೆಲಸ ಮಾಡೋದು ಅಂತ. ನಾನು ನೋಡ್ರಿ ಯಾವ ಕೆಲಸನೂ ಸದ್ಯಕ್ಕೆ ಮಾಡೋಂಗಿಲ್ಲ, ಯಾಕಂದ್ರೆ ನಾನು ಹೌಸ್ ವೈಫ್ ಅದೀನಿ. ಮಗು ಇರೋ ಕಾರಣಕ್ಕಾಗಿ ನಾನು ಎಲ್ಲೂ ಜಾಬ್ ಆಚೆ ಹೋಗಿ ಮಾಡ್ಲಿಕ್ಕೆ ಆಗಂಗಿಲ್ಲ, ಮಗುನ ನೋಡ್ಕೋಬೇಕು. ಹಾಗಾಗಿ ನಾನು ಮನೇಲೇ ಇರೋದು ನೋಡ್ರಿ ಬಸ್ಸೂರೇ. ನಾನು ಹೌಸ್ ವೈಫ್. ಎರಡನೇ ಕ್ವಶನ್ ಸ್ಮಾರ್ಟ್ ಅವ್ರು ಕೇಳಿದಾರ, ನಿಮ್ಮ ಮಗಳ ಏಜ್ ಎಷ್ಟು ಅಂತ. ನಮ್ಮ ಮಗಳ ಏಜ್ ಬಂದು ಇವತ್ತು ಜೂನ್ 18ಕ್ಕೆ 3 ಕಂಪ್ಲೀಟ್ ಆಗ್ಯದ ನೋಡ್ರಿ. 3 ವರ್ಷ ಮುಗಿದು 4ನೇ ವರ್ಷಕ್ಕೆ ಬಿದ್ದಾಳು ನನ್ನ ಮಗಳ. ಥರ್ಡ್ ಕ್ವಶನ್ ಸಂದೀಪ್ ಅವರು ಸಂದೀಪ್ ಅಂತ ಕೇಳಿದ್ದಾರೆ, ನೀವು ಎಲ್ಲಿರೋದು ಅಂತ ಕೇಳಿದ್ದಾರೆ. ನಾವು ನೋಡ್ರಿ ಪ್ರೆಸೆಂಟು ಬ್ಯಾಂಗ್ಳೂರಲ್ಲಿರೋದು ನೋಡ್ರಿ. ನಮ್ಮ ಪ್ರಾಪರ್ ಬಂದು ಕಲಬುರ್ಗಿ, ಸದ್ಯಕ್ಕೆ ಇವಾಗ ಇರೋದು ಬ್ಯಾಂಗ್ಳೂರಲ್ಲಿದ್ದೀವಿ ನೋಡ್ರಿ. ನಾಲ್ಕನೇ ಕ್ವಶನ್ ಮುದ್ದು ಹುಡುಗಿಯವರು ಕೇಳಿದಾರ, ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳಿದಾರ. ಖಂಡಿತ ಮಾಡ್ತೀನಿ ರೀ ಮುದ್ದು ಹುಡುಗಿಯವ್ರಿ. ಆದಷ್ಟು ಬೇಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನನ್ನ ಹೋಮ್ ಟೂರ್ ವಿಡಿಯೋನ ಮಾಡ್ತೀನಿ. ಸದ್ಯದಲ್ಲೇ ಮಾಡ್ತೀನಿ, 1 ವೀಕ್ ಆದಮೇಲೆ ಖಂಡಿತ ನನ್ನ ಹೋಮ್ ಟೂರ್ ವಿಡಿಯೋ ಬರುತ್ತೆ. ನೆಕ್ಸ್ಟ್ 5ನೇ ಕ್ವಶನ್ ಮಲ್ಲು ವಿದ್ಯೆ ಅವರು ಕೇಳಿದ್ದಾರೆ, ನಿಮ್ಮ ಸ್ಕಿನ್ ರುಟೀನ್ ಏನು ಅಂತ. ನನ್ನ ಸ್ಕಿನ್ ರುಟೀನ್ ಏನು ಜಾಸ್ತಿ ಏನು ಮಾಡೋಂಗಿಲ್ಲ ನೋಡ್ರಿ. ಬೆಳಿಗ್ಗೆ ಏನು ಫೇಸ್ ವಾಶ್ ಒಂದು 3-4 ಟೈಮ್ಸ್ ಫೇಸ್ ವಾಶ್ ಮಾಡ್ತೀನಿ. ಮತ್ತು ಬೆಳಿಗ್ಗೆ ಮಾಯ್ಶ್ಚರೈಸರು ಮತ್ತು ಪಾಂಡ್ಸ್ ವೈಟ್ ಬ್ಯೂಟಿ ಏನಂತಾರೆ ಕ್ರೀಮ್ನ ಯೂಸ್ ಮಾಡ್ತೀನಿ. ನೈಟ್ ಕ್ರೀಮ್ನ ಯೂಸ್ ಮಾಡ್ತೀನಿ, ಸೆಟಾಫಿಲ್ದು. ಅಷ್ಟೇ ನೋಡಿರಿ ನನ್ನ ಸ್ಕಿನ್ ರುಟೀನ್. ಬೇರೆ ಏನು ಯೂಸ್ ಮಾಡೋಂಗಿಲ್ಲ. ನನ್ನ ಮನೆಯಲ್ಲಿದ್ದಾಗ ನಾನು ಜಾಸ್ತಿ ಬೇರೆ ಏನೋ ಮೇಕಪ್ ಏನು ಹಾಕೋಂಗಿಲ್ಲ, ಇಷ್ಟೇ ಬಳಸ್ತೀನಿ ನೋಡ್ರಿ ಸಿಂಪಲ್ಲಾಗಿ. ಮಾಯ್ಶ್ಚರೈಸರ್, ಬ್ರೈಟ್ನಿಂಗ್ ಕ್ರೀಮ್ ಮತ್ತು ನೈಟ್ ಕ್ರೀಮ್ ಅಷ್ಟೇ ಯೂಸ್ ಮಾಡ್ತೀನಿ ನೋಡ್ರಿ. ಬೇರೆ ಏನು ಯೂಸ್ ಮಾಡೋಂಗಿಲ್ಲ. ಆದಷ್ಟು ಸಿಂಪಲ್ಲಾಗಿ ಇರೋಕ್ಕೆ ಇಷ್ಟಪಡ್ತೀನಿ, ನ್ಯಾಚುರಲ್ ಆಗಿ. ಜಾಸ್ತಿ ಕೆಮಿಕಲ್ನ ಯೂಸ್ ಮಾಡಲ್ಲ ನಾನು. ಇವೆರಡು 3 ಕ್ರೀಮ್ ಮಾತ್ರ ಯೂಸ್ ಮಾಡ್ತೀನಿ. 6ನೇ ಕ್ವಶನ್ ಮಂಜು ಗೋಕಾಕ್ ಅವರು ಕೇಳಿದಾರ, ಹಾಯ್ ರೀಪಾ ಆರಾಮ್ ಮಂದಿ, ಗುಡ್ ಮಾರ್ನಿಂಗ್ ರಾಯಲ್ ಮಂದಿ ಅಂತ ಹಾಕ್ಯಾರ. ಹಾಯ್ ರೀಪಾ ಆರಾಮ, ರಾಯಲ್ ಮಂದಿ ಗುಡ್ ಮಾರ್ನಿಂಗ್ ಅಂತ ಹಾಕಿದಾರ. ಆರಾಮಿದ್ದೀವಿ ನೋಡ್ರಿ ಮಂಜು ಬ್ರೋ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ನೋಡ್ರಿ. 7ನೇ ಕ್ವಶನ್ ಕಿಚ್ಚ ಮಾರುತಿಯವ್ರು ಕೇಳಿದಾರ, ನಿಮ್ಮ ಫೇವ್ರೆಟ್ ಸಾಂಗ್ ಆ್ಯಂಡ್ ಹೀರೋ ಯಾರು? ನನ್ನ ಫೇವ್ರೆಟ್ ಸಾಂಗ್ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ, ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಆ ಸಾಂಗ್ ನಂಗೆ ಭಾಳ ಇಷ್ಟ. ಬಟ್ ಯಾವ ರೀಸನ್ಗೆ ಇಷ್ಟ ಆಗೈತೆ ಅಂತ ಗೊತ್ತಿಲ್ಲ ಇನ್ನೂವರೆಗೂ. ಬಟ್ ಆ ಸಾಂಗ್ ಇಷ್ಟ ನನಗೆ. ತುಂಬ ಸಾಂಗ್ಸ್ ಎಲ್ಲ ಇಷ್ಟ ಇದಾವೆ ನನಗೆ. ಪುನೀತ್ ರಮ್ಯಾ ಕಾಂಬಿನೇಷನ್ ಸಾಂಗ್ಸ್ ಎಲ್ಲ ಭಾಳ ಚೆನ್ನಾಗದವ್ರಿ, ಅವೆಲ್ಲ ಭಾಳ ಇಷ್ಟ. ಬಟ್ ಅದ್ರದಾಗ ಸ್ಪೆಷಲಿ ಅಂತಂದ್ರೆ ಆ ಸಾಂಗ್ ಇಷ್ಟ ಆಗೈತಿ ನನಗೆ. ಈಗ ರೀಸೆಂಟಾಗಿ ಅದು ಭಾಳ ಇಷ್ಟ ಆಗೈತಿ. ಆಲ್ಮೋಸ್ಟ್ ಎಲ್ಲ ಕನ್ನಡ ಸಾಂಗ್ಗಳು ಇಷ್ಟ ನೋಡ್ರಿ. ಮತ್ತು ಫೇವ್ರೆಟ್ ಹೀರೋ ಅಂತ ಕೇಳಿದ್ದಾರೆ.
ಫೇವ್ರೇಟ್ ಹೀರೋ ಬಂದು ಆಲ್ವೇಸ್ ಯಶ್ ನೋಡ್ರಿ. ನನ್ನ ಏನಂತಾರೆ ಜೀವ ಇರೋವರೆಗೂ ಯಶ್ ಬಿಟ್ಟರೆ ಬೇರೆ ಚೇಂಜ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಶ್ ಅವರು, ಯಶ್ನ ಬಿಗ್ ಫ್ಯಾನ್ ಇದ್ದೀನಿ. ಬಟ್ ಅವ್ರನ್ನ ಒಂದು ಸಾರಿನೂ ಇನ್ನೂವರೆಗೂ ನೋಡಿಲ್ಲ, ನೋಡ್ತೀನಿ ಎಲ್ಲ ಗೊತ್ತಿಲ್ಲ. ಬಟ್ ಅವರಂತೂ ನನ್ನ ಫೇವ್ರೇಟ್ ನೋಡ್ರಿ. ನಾನು ತಿಳಿದಿರೋ ಮಟ್ಟಿಗೆ ಮೆಚುರಿಟಿ ಬಂದಮೇಲೆ ತುಂಬ ಇಷ್ಟ ಆಗಿದ್ದಂದ್ರೆ ಅವರೇನೆ. ಮುಂಚೆ ನಾನು ಪುನೀತ್ ಜಾಸ್ತಿ ಫಿಲಮ್ಸ್ ಎಲ್ಲ ನೋಡ್ತಾ ಇದ್ದೆ. ಬಟ್ ಆಮೇಲೆ ನನಗೊಂದು PUC ಆದಮೇಲೆ ಥಿಯೇಟರ್ಗೆ ಹೋಗಿ ನೋಡಿದ್ದು ಯಶ್ ಅವ್ರ ಮೂವಿನೇ. ಹಾಗಾಗಿ ಅವ್ರ ಭಾಳ ಇಷ್ಟ ಆಗ್ಯಾರ. ಅವ್ರದ್ದೆಲ್ಲ ಮೂವೀಸ್ನೂ ನೋಡಿದ್ದೀನಿ. ಯಾವುದು ಈ ಥರ ಬೋರ್ ಆಗೋದೇ ಇಲ್ಲ ಅನ್ನೋ ಥರ ಇಲ್ಲ. ಎಲ್ಲ ಫಿಲಮು ಒಂದು ಚೆನ್ನಾಗಿದೆ. ಯಾವ ಮೂವಿನೂ ಬೋರ್ ಆಗಂಗಿಲ್ಲ ನೋಡ್ರಿ. ಅಷ್ಟು ಒಂಥರ ಚೆನ್ನಾಗಿರ್ತೈತೆ ಅವ್ರ ಫಿಲಮ್. ಮತ್ತು ಅವರು ವ್ಯಕ್ತಿತ್ವ, ಅವರು ಪರ್ಸ್ನಲಿ ತುಂಬ ಕಷ್ಟಪಟ್ಟ ಮೇಲೆ ಬಂದಿರೋದೆಲ್ಲ ನಂಗೆ ಭಾಳ ಇನ್ಸ್ಪೈರ್ ಆಗ್ಯಾರ ಅವರು. ಹಾಗಾಗಿ ಯಶ್ ಆಲ್ವೇಸ್ ಮೈ ಹೀರೋ, ಫೇವ್ರೇಟ್ ಹೀರೋ. ಮತ್ತು ಹಿಂದಿಯಲ್ಲಂದರೆ ಶಾರುಖ್ ನೋಡ್ರಿ. ಚಿಕ್ಕ ವಯಸ್ಸಿಂದ ಅವ್ರದ್ದು ಜಾಸ್ತಿ ಸಾಂಗ್ನ ಕೇಳಿದೆ ನಾನು. ಶಾರುಖ್ ಇಷ್ಟ. ಅವ್ರು ಬಿಟ್ಟರೆ ಮತ್ತು ಹಿಂದಿಯಲ್ಲಿ ಯಾರಿಗೂ ಇನ್ನೂವರೆಗೂ ಯಾರು ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗಿಲ್ಲ. ಅವ್ರು ಬಿಟ್ಟರೆ ಶಾರುಖ್, ಮತ್ತು ಕನ್ನಡದಲ್ಲಿ ಯಶ್. ನೆಕ್ಸ್ಟ್ 8ನೇ ಕ್ವಶನ್, ಪ್ರಿಯಾ ಹಾರ್ಬೋಳ್ ಅವ್ರು ಕೇಳಿದಾರೆ. ಯು ಆರ್ ಸೋ ಸ್ಟ್ರಾಂಗ್, ಟೆಲ್ ಮಿ ಸಮ್ ಟಿಪ್ಸ್ ಟು ಮೀ ಅಕ್ಕ ಅಂತ ಕೇಳಿದಾರೆ. ಸಮ್ ಟಿಪ್ಸ್ ಅನ್ನೋಕ್ಕೇನು ನೋಡ್ರಿ, ನಾನು ಕೆಲವೊಂದು ನನ್ನ ಲೈಫಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ತುಂಬ ಸ್ಟ್ರಾಂಗ್ ಆಗಿದ್ದು. ಅಲ್ಲಿವರೆಗೂ ನನಗೂ ಯಾವುದೇ ಏನಂತಾರೆ ತುಂಬ ಚಿಲ್ಲಾಗಿರ್ತಾ ಇದ್ದೆ, ಎಲ್ಲರನ್ನೂ ಬೇಗ ನಂಬ್ತಾ ಇದ್ದೆ. ಆ ಥರ ಹುಡುಗಿ ನಾನು. ಬಟ್ ಕೆಲವೊಂದು ಲೈಫ್ನಾಗ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಕೆಟ್ಟ ಘಟನೆಗಳು ನಡೆದ ಮೇಲೇ ನಾನು ತುಂಬ ಸ್ಟ್ರಾಂಗ್ ಆಗಿದ್ದು. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಟಿಪ್ಸ್ ಅಂದ್ರೆ, ನಮಗೆ ಯಾರು ಆಗಲ್ಲ ಅವರಿಂದ ದೂರ ಇರಬೇಕು. ಒಂದು, ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡೋಕ್ಕೆ ಹೋಗ್ಬಾರ್ದು. ಅವ್ರು ಆಗಲ್ಲ ಅಂದರೆ ಅವರಿಂದ ದೂರ ಇರಬೇಕು ನನ್ನ ಪ್ರಕಾರ. ಮತ್ತು ಯಾರಿಗೂ ಏನಂತಾರೆ ರಿವೆಂಜ್ ಯಾವತ್ತೂ ನಾನು ತೊಗೊಳಂಗಿಲ್ಲ. ದೇವ್ರ ಮೇಲೇ ಬಿಟ್ಬಿಡ್ತೀನಿ. ನಂದು ಏನು ಕೆಲಸ ಇರುತ್ತೆ ಅದನ್ನು ಫೋಕಸ್ ಮಾಡ್ಕೊಂಡು ಹೋಗ್ತೀನಿ ಹೊರತು ಅವ್ರು ಯಾರೋ ನಮಗೆ ಮೋಸ ಮಾಡಿದ್ದಾರೆ, ಯಾರೋ ಒಬ್ರು ಏನೋ ಮಾಡಿದ್ದಾರೆ ಅಂತ ನಾನು ರಿವೆಂಜ್ ಇನ್ನೂವರೆಗೂ ಯಾರಿಗೂ ತೊಗೊಂಡಿಲ್ಲ, ತೊಗೊಳಕ್ಕೆ ಇಷ್ಟನೂ ಪಡಲ್ಲ. ನಾನು ಹೇಗೆ ಅದರಿಂದ ಪಾಠ ಕಲಿತೀನಲ್ವ, ಹೇಗೆ ಮುಂದೆ ಹೋಗಬೇಕು ನನ್ನ ಲೈಫಲ್ಲಿ ಅಂತ ಅಷ್ಟೇ ಯೋಚನೆ ಮಾಡ್ತೀನಿ ಹೊರತು ಅವರಿಂದ ಮಾತ್ರ ದೂರ ಇರ್ತೀನಿ. ಮತ್ತು ಅವರು ನಮ್ಮ ಲೈಫಲ್ಲಿ ಮತ್ತೆ ಎಂಟ್ರಿ ಆಗಂಗಿಲ್ಲ. ಅವ್ರನ್ನ ಯಾವತ್ತೂ ನಾವು ಮತ್ತೆ ನಂಬೋದು ಇಲ್ಲ. ಅದು ಒಂದು. ಇನ್ನೊಂದು ಏನಪ್ಪ ಅಂತಂದ್ರೆ, ಮನುಷ್ಯ ಅಂದಮ್ಯಾಗ ನೋಡ್ರಿ ಕಷ್ಟ ಸುಖ ಎಲ್ಲನೂ ಬರ್ತಾವೆ. ಆದಷ್ಟು ಸ್ಟ್ರಾಂಗ್ ಆಗಿರಬೇಕು. ಯಾವ ಲೆವೆಲಿಗೆ ಸ್ಟ್ರಾಂಗ್ ಆಗಿರಬೇಕು ನಾವು ಅಂತಂದರೆ ಎಸ್ಪೆಷಲಿ ಹೆಣ್ಮಕ್ಳು. ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಒಂದೇ ಥರ ಇರೋಕ್ಕಾಗಲ್ಲ. ತುಂಬ ಚೇಂಜಸ್ನ ನೋಡ್ತಿರ್ತೀವಿ. ಯಾಕಂದರೆ ಬಿಫೋರ್ ಮ್ಯಾರೇಜೇ ಬೇರೆ ಥರ ಇರುತ್ತೆ, ಆಫ್ಟರ್ ಮ್ಯಾರೇಜ್ ಬೇರೆ ಥರ ಇರುತ್ತೆ ಲೈಫ್. ಆಫ್ಟರ್ ಬೇಬಿ ಎಲ್ಲ ಒಂದೊಂದು ಸ್ಟೇಜ್ಗೆ ಒಂದೊಂದು ಥರ ಕಷ್ಟಗಳು ಬರ್ತಾ ಇರ್ತಾವೆ ನೋಡ್ರಿ. ಎಮೋಷ್ನಲಿ ಮತ್ತು ಮೆಂಟಲಿ ತುಂಬ ಕಷ್ಟ ಆಗ್ತೈತಿ. ಹಾಗಾಗಿ ಆಲ್ಮೋಸ್ಟ್ ನನ್ನ ಪ್ರಕಾರ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರ್ಬೇಕಂತ ನಾನು ಅನ್ಕೊತೀನಿ. ಯಾವುದಕ್ಕೂ ಕುಗ್ಗುದೆ, ಯಾವುದಕ್ಕೂ ಅತಿಯಾಗಿ ಹಿಗ್ಗದೆ ಎಲ್ಲ ಸಮನಾಗಿ ಸ್ವೀಕರಿಸ್ಬೇಕನ್ನೋದು ನಂದು ಒಂದು ಒಪಿನಿಯನ್. ಇನ್ನೊಂದು ಏನಪ್ಪ ಅಂತಂದ್ರೆ, ಯಾರು ಆಲ್ಮೋಸ್ಟ್ ಕೆಟ್ಟದಿಂದ ದೂರ ಇರ್ರಿ. ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದಂತ ಯಾರಿಗೂ ಮಾಡೋಕ್ಕೆ ಹೋಗಬೇಡ್ರಿ. ಆಗಲ್ಲ ಸುಮ್ಮನೆ ಎದ್ದು ಬಿಡಬೇಕು, ಆದರೆ ಒಳ್ಳೇದು ಮಾಡಬೇಕು. ಈ ಥರ ನನ್ನ ಮೈಂಡ್ಸೆಟ್ಟು. ಇನ್ನೊಂದಂದರೆ, ಯಾರಾದರೂ ನಿಮಗೆ ಏನಾದ್ರು ಕೆಟ್ಟದ್ದು ಬಯಸ್ತಾ ಇದ್ದರೆ ಅವರಿಂದ ದೂರ ಇರ್ರಿ, ಅವ್ರ ಹತ್ರ ಹೋಗಕ್ಕೆ ಹೋಗ್ಬೇಡ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಆಗದೆ ಇರೋರ ಜೊತೆ ಹೋಗಬಾರ್ದು. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಬೇಕು. ನಮ್ಮದು ಕೆಲಸ ಏನಿದೆ ಅದ್ರ ಮೇಲೆ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ. ಬೇರೆಯವರು ಹಿಂದೆ ಹೋದರೂ ಏನು ಯೂಸ್ ಇಲ್ಲ. ಏನಪ್ಪ ಅಂತಂದ್ರೆ, ನಮ್ಮ ಕೆಲಸ ಆಯಿತು, ನಾವಾಯಿತು, ನಮ್ಮ ಪಾಡಾಯಿತು ಅಂತ ಇದ್ರೆ ಬೆಸ್ಟ್ ನೋಡ್ರಿ ನನ್ನ ಪ್ರಕಾರ. ಯಾರ ಸವಸಕ್ಕೂ ನಾನಂತೂ ಹೋಗಲ್ಲ, ನನ್ನ ಸವಸಕ್ಕೆ ಬಂದರೆ ಬಿಡಲ್ಲ, ಆ ಥರ ಕ್ಯಾರೆಕ್ಟರ್ ನಂದು. ಹಾಗಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋದನ್ನ ಕಲಿಬೇಕು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಯೂಸ್ ಇಲ್ಲ ರೀ. ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೇನು ಬರೋಂಗಿಲ್ಲ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಏನಾದ್ರು ಸ್ವಲ್ಪ ನಮ್ಮ ಲೈಫಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಹೊರತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಯಾವ ಪ್ರಯೋಜನ ಇಲ್ಲ. ಹಾಗಾಗಿ ಆದಷ್ಟು ಬೇರೆಯವರ ಚಿಂತೆ ಮಾಡೋದನ್ನ ಬಿಡ್ರಿ.
ನಮ್ದೇನಿದೆ ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಪ್ರಿಯಾ ಅವರೇ, ಸ್ಟ್ರಾಂಗ್ ಆಗಿರ್ರಿ, ಲೈಫಲ್ಲಿ ಯಾವತ್ತೂ ಕುಗ್ಬೇಡಿ. ಯಾಕಂದರೆ ಲೈಫ್ ಯಾವಾಗಲೂ ಒಂದೇ ಥರ ಇರಲ್ಲ. ಏನಂತಾರೆ, ಇವತ್ತು ನಮ್ಮ ಟೈಮ್ ಇದ್ದರೆ ನೆಕ್ಸ್ಟ್ ಅವ್ರ ಟೈಮ್ ಇರ್ತೈತಿ, ಅವ್ರ ಟೈಮ್ ಅಂದರೆ ನಮ್ಮ ಟೈಮ್ ಬರ್ತೈತಿ. ಕಾಲನೇ ಉತ್ತರ ಕೊಡ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಇನ್ನೊಂದು 9ನೇ ಕ್ವಶನ್ನು, ಲೆಜೆಂಡ್ ಅವ್ರು ಕೇಳಿದಾರ, ಸೆಕೆಂಡ್ ಬೇಬಿ ಪ್ಲ್ಯಾನಿಂಗ್ ಯಾವಾಗ ಹೇಳಿ ಮೇಡಮ್ ಅಂತ. ಸೆಕೆಂಡ್ ಬೇಬಿ ಪ್ಲ್ಯಾನಿಂಗ ನೆಕ್ಸ್ಟ್ ಏನಂತಾರೆ, ಇನ್ನೂ ಒಂದು ಇಯರ್ ರೀ, 1 ಇಯರ್ ಇನ್ನೂ ಯಾವುದೇ ಪ್ಲ್ಯಾನ್ ಇಲ್ಲ. 1 ಇಯರ್ ಆದಮೇಲೆ ನೋಡೋಣ ಅಂತ ಇದ್ದೀನಿ. 10ನೇ ಕ್ವಶನ್ನು, ಸಮನ್ವಿ ವಿಹಾನ್ ಅವರು ಕೇಳಿದಾರ, ನಿಮ್ಮ ಹಸ್ಬೆಂಡ್ ಏನು ಜಾಬ್ ಮಾಡ್ತಾರೆ? ನಮ್ಮ ಹಸ್ಬೆಂಡ್ ನೋಡ್ರಿ 2 ಕಾರ್ ಇದೆ ನಮ್ಮದು. ಇನೋವಾ ಕ್ರಿಸ್ಟಾ ಇದೆ ಮತ್ತು ಇನೋವಾ ಹೈಕ್ರಾಸ್ ಇದೆ. 2 ಕಾರ್ ಇದೆ ನೋಡ್ರಿ. ಅದು 2 ಕಾರು ನಮ್ಮ ಹಸ್ಬೆಂಡ್ ಮೇಂಟೈನ್ ಮಾಡ್ತಾರೆ, ಕಂಪ್ನಿಗೆ ಬಿಟ್ಟಾರ. ಅದೇ ನೋಡ್ರಿ ನಮ್ಮ ಹಸ್ಬೆಂಡ್ ಜಾಬ್ ಮಾಡೋದು. ಡ್ರೈವಿಂಗ್ ಮಾಡ್ತಾರೆ ನಮ್ಮ ಹಸ್ಬೆಂಡು. ಅವರೊಂದು ಕಾರ್ ಇದು ಮಾಡ್ತಾರೆ, ಇನ್ನೊಂದು ಕಾರ್ನ ಡ್ರೈವರ್ ಕೊಟ್ಟಿವಿ. ಇದೇ ಜಾಬ್ ನೋಡ್ರಿ ನಮ್ಮ ಹಸ್ಬೆಂಡ್ದು. ತುಂಬ ಜನನು ಕೇಳ್ತಾ ಇದ್ರಿ ನನ್ನ ಬೇರೆ ವಿಡಿಯೋಲೆಲ್ಲ ಕಮೆಂಟ್ ಹಾಕಿ, ನಿಮ್ಮ ಹಸ್ಬೆಂಡ್ ಏನು ಜಾಬ್ ಮಾಡ್ತಾರೆ ಅಂತ ಅವ್ರಿಗೊಂದು ಕ್ಲಾರಿಟಿ ಕೊಡೋಣ ಅಂತ, ಇದಕ್ಕೋಸ್ಕರನೇ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕಂಪ್ನಿಗೆ ಅಟ್ಯಾಚ್ ಮಾಡಿರೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, 11ನೇ ಕ್ವಶನ್ನು, ಅನ್ವಾಂಟೆಡ್ 000 ಅವ್ರು ಕೇಳಿದಾರ, ಹಾಯ್ ಯು ಆರ್ ಫ್ರಮ್ ಹೌ ಆರ್ ಯು ಅಂತ ಕೇಳಿದಾರ. ನಮ್ಮದು ನೋಡ್ರಿ ಕಲಬುರ್ಗಿ ಐತಿ. ಐ ಆಮ್ ಫ್ರಮ್ ಕಲಬುರ್ಗಿ. ಹೌ ಆರ್ ಯು ಅಂತ ಕೇಳಿದಿರ. ಫೈನ್ ನೋಡ್ರಿ, ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಅನ್ವಾಂಟೆಡ್ ಅವರೇ? 12ನೇ ಕ್ವಶನ್ ನೋಡ್ರಿ, ವೀರೇಶ್ PS ಅವ್ರು ಕೇಳಿದಾರ, ನೀವು ಯಾಕೆ ಇಷ್ಟು ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಕೇಳಿದ್ದೀರಾ. ನಾನೇನು ಅಷ್ಟು ಬ್ಯೂಟಿಫುಲ್ ಅಂತ ನನಗೆ ಅನಿಸಲ್ಲ ನೋಡ್ರಿ, ನಾರ್ಮಲಾಗೇ ಇದ್ದೀನಿ. ನನಗಿಂತ ತುಂಬ ಬ್ಯೂಟಿಫುಲ್ ಆಗಿರೋರು ಇದ್ದಾರೆ. ಬಟ್ ಯಾಕಿದ್ದೀರಾ ಅಂತಂದರೆ, ನನ್ನ ಪ್ರಕಾರ ತುಂಬ ಜನ ಕ್ವಶನ್ಸ್ ಇದೆ ನೋಡ್ರಿ. ನಾನು ತುಂಬ ಜನ ಕೇಳಿದ್ದೀನಿ, ಇದು ತುಂಬ ಈ ಕ್ವಶನ್ಸ್ನ ಬಂದಿದೆ ನನಗೆ. ಏನಪ್ಪ ಅಂತಂದ್ರೆ, ಅಪ್ಪ ಅಮ್ಮ ಹೇಗಿರ್ತಾರೆ ಮಕ್ಕಳು ಹಾಗೆ ಇರ್ತಾರೆ ನೋಡ್ರಿ. ನನ್ನ ಪ್ರಕಾರ ನಮ್ಮ ಮಮ್ಮಿ ಪಪ್ಪ ಚೆನ್ನಾಗಾರ, ಮೇ ಬಿ ಅವ್ರು ಹೆಂಗಾರ ಹಂಗೆ ಹುಟ್ಟಿನ ನಾ ಬಿ. ಅವರು ಹೆಂಗಿರ್ತಾರೆ, ತಂದೆ ತಾಯಿ ಹೆಂಗಿರ್ತಾರೆ ಮಕ್ಕಳು ಹಂಗೆ ಇರ್ತಾರೆ ಅಂತ ನಾನು ಅಂದ್ಕೊಂಡೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಯಾವಾಗಲೂ ಖುಷಿಯಾಗಿರ್ತೀನಿ ನೋಡ್ರಿ. ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಬೇರೆಯವ್ರ ವಿಷಯಕ್ಕೆ. ನನ್ನ ಹತ್ರ ಏನಿರುತ್ತೆ ಅದರಲ್ಲೇ ಖುಷಿ ಪಡ್ತೀನಿ. ಆಲ್ಮೋಸ್ಟ್ ಯಾವಾಗಲೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೇ ನೋಡ್ರಿ. ಯಾವಾಗಲೂ ನಗ್ನಗ್ತಾ ಇರ್ತೀನಿ. ಮುಖದ ಮ್ಯಾಗ ಒಂದು ಸ್ಮೈಲ್ ಇದ್ರೇ ನೋಡ್ರಿ ಎಲ್ಲರೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ ನನ್ನ ಪ್ರಕಾರ. ಆ ಸ್ಮೈಲ್ ಯಾವಾಗಲೂ ನನ್ನ ಫೇಸ್ನಲ್ಲಿ ಇರ್ತೈತಿ. ಆಲ್ಮೋಸ್ಟ್ ಎಲ್ಲರಿಗೂ ನೋಡಿದ್ದೀರ ನನ್ನ ವೀಡಿಯೋಸಲ್ಲಿ. ಯಾವಾಗಲೂ ನಗ್ತಾ ಇರ್ತೀನಿ, ಖುಷಿಯಾಗಿರ್ತೀನಿ. ಇಷ್ಟೇ ನೋಡ್ರಿ ನಮ್ಮ ಏನಂತಾರೆ ಬ್ಯೂಟಿಫುಲ್ ಸೀಕ್ರೆಟ್, ಬೇರೆ ಏನೂ ಇಲ್ಲ ನೋಡ್ರಿ ವೀರೇಶ್ ಅವರೇ. ಇನ್ನೊಂದು 13ನೇ ಕ್ವಶನ್, ದಿವ್ಯಾ ಮಲ್ಲು ಬ್ಲಾಗ್ಸ್ ಅವ್ರು ಕೇಳಿದಾರ, ನಿಮ್ಮದು ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದಿರ. ನಮ್ಮದು ಪಕ್ಕ ಲವ್ ಮ್ಯಾರೇಜೇ ಅದ ನೋಡ್ರಿ. ಫಸ್ಟ್ ನಾನು ಸಂಜು ಏನಂತಾರೆ ಲವ್ ಮಾಡಿ ಆಮೇಲೆ ಮದುವೆ ಆಗಿದ್ದು. ಪಕ್ಕ ಲವ್ ಮ್ಯಾರೇಜ್ ಐತಿ. ಬಟ್ ಇವಾಗ ಏನೂ ತೊಂದರೆ ಇಲ್ಲ. ಅವ್ರ ಮನೆ ಕಡೆನೂ ಎಲ್ಲರೂ ಏನಂತಾರೆ ಒಂಥರ ಅರೇಂಜ್ ಮ್ಯಾರೇಜ್ ಥರನೇ ಆಗೈತಿ ನಮ್ಮದು. ಇವಾಗ ಯಾವ ಏನಂತಾರೆ ಆ ಥರ ಇವ್ರು ಒಪ್ಕೊಂಡಿಲ್ಲ, ಇವ್ರ ಮನೆ ಕಡೆ ಅವ್ರು ಒಪ್ಕೊಂಡಿಲ್ಲ ಅನ್ನೋ ಥರ ಏನೂ ಇಲ್ಲ. ನನ್ನ ಬ್ಲಾಗ್ಸ್ ಆಲ್ರೆಡಿ ನೋಡ್ತಾ ಇರ್ತೀರ ಎಲ್ಲರೂ. ಲವ್ ಮ್ಯಾರೇಜೇನೆ, ಬಟ್ ಇವಾಗ ಅರೇಂಜ್ ಮ್ಯಾರೇಜ್ ಆಗಿಬಿಟ್ಟೈತಿ ನೋಡ್ರಿ. ಮದುವೆ ಆಗಿ ಮಗು ಕೂಡ ಆಗೈತಿ. ಇವಾಗ ಅರೇಂಜ್ ಮ್ಯಾರೇಜ್ ಆಗೈತಿ ನಮ್ಮದು. ಮತ್ತು 14ನೇ ಕ್ವಶನ್ ನೋಡ್ರಿ, ವಿದ್ಯಾಸಾಗರ್ ಅವರು ಒಂದು ಕ್ವಶನ್ ಕೇಳ್ಯಾರ, ನೀವು ಯಾಕೆ ಜನಪದ ಸಾಂಗ್ ಇಷ್ಟಪಡ್ತೀರಾ ಅಂತ ಕೇಳ್ಯಾರ. ಯಾಕೆ ಇಷ್ಟಪಡ್ತೀರಾ ಅಂತಂದರೆ, ಮುಂಚೆಯಿಂದನೂ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವ್ರು ಅಂದರೆ ಜನಪದ ಸಾಂಗ್ ಕೇಳ್ಕೊಂಡೇ ಬೆಳೆದಿರ್ತಾರೆ ನೋಡ್ರಿ. ಮನ್ಯಾಗ ಕೇಳಿಲ್ಲ ಅಂದ್ರೂ ಆಲ್ಮೋಸ್ಟ್ ಟ್ಯಾಕ್ಟರ್ ಒಳಗೆ ಅಲ್ಲಿ ಇಲ್ಲಿ ಜನಪದ ಸಾಂಗ್ ಹಾಕಿರ್ತಾರೆ. ಉತ್ತರ ಕರ್ನಾಟಕಗಳಿಗೆ ಕೇಳದೆ ಇರೋಕ್ಕಾಗೋದೇ ಇಲ್ಲ. ಕೇಳ್ಕೊಂಡು ಬೆಳೆದಿರೋದ್ರಿಂದ ಇನ್ನೊಂದು ಅರ್ಥಪೂರ್ಣವಾಗಿರ್ತಾವ ಲಿರಿಕ್ಸ್ಗಳೆಲ್ಲ ಅಂತ ಅಂದ್ಕೊಂಡು ನಂಗೆ ಕೆಲವೊಂದು ಸಾಂಗ್ಗಳು ತುಂಬ ಇಷ್ಟ ಆಗ್ತೈತೆ ನೋಡಿರಿ. ಜನಪದಗಳು ಫುಲ್ ಜನಪದನೇ ಇಷ್ಟ ಅಂತಲ್ಲ,
ಕೆಲವೊಂದು ಸಾಂಗ್ಗಳು ಇಷ್ಟ ಆಗ್ತವೆ, ಕೆಲವೊಂದು ನಾರ್ಮಲ್ ಫಿಲಮ್ ಸಾಂಗ್ಸು ಇಷ್ಟ ಆಗ್ತವೆ. ಅರ್ಥಪೂರ್ಣವಾಗಿ ಲಿರಿಕ್ಸ್ ಯಾವ್ದು ಇರ್ತೈತಿ ಅದು ಭಾಳ ಇಷ್ಟ ಆಗ್ತೈತಿ ನೋಡ್ರಿ. ಯಾಕಂದ್ರೆ ಮನ್ಸಿಗೆ ಟಚ್ ಆಗ್ತೈತಿ, ಹಾಗಾಗಿ ಮನ್ಸಿಗೆ ಟಚ್ ಆದಮೇಲೆ ಇಷ್ಟ ಆಗೇ ಆಗ್ತೈತಿ ಸಾಂಗ್ಗಳು. ಹಾಗಾಗಿ ಜನಪದ ಸಾಂಗ್ ಇಷ್ಟ ನೋಡ್ರಿ. ವಿದ್ಯಾಸಾಗರ್ ಅವರೇ. 15ನೇ ಕ್ವಶನ್ನು, SK ರೋಲೆಕ್ಸ್ ಸಂಜು ಅವ್ರು ಕೇಳಿದಾರೆ, ನೀವು ಗುಲ್ಬರ್ಗಾನೇನಾ, ಏನು ನಿಮ್ಮ ಎಜುಕೇಷನ್? ಹೌದ್ರಿ, ನಮ್ಮದು ಗುಲ್ಬರ್ಗಾನೇ. ನಮ್ಮ ಎಜುಕೇಷನ್ ಬಂದು ಏನಪ್ಪ ಅಂತಂದ್ರೆ, ನನ್ನ ಎಜುಕೇಷನ್ ಬಂದು ಆಲ್ಮೋಸ್ಟ್ ಹೇಳಿದ್ದೀನಿ. ನಮ್ಮ ಎಜುಕೇಷನ್ ಬಂದು BCom ಆಗೈತೆ ನೋಡ್ರಿ ನಂದು, ಮತ್ತು ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮುಗಿದಿದೆ. ಇಷ್ಟು ಮುಗ್ದೈತೆ ನೋಡ್ರಿ. 16ನೇ ಕ್ವಶನ್, ಬಸವರಾಜ್ ರೆಡ್ಡಿ ಅವರು ಕೇಳಿದ್ದಾರೆ, ಯಾವ ಊರು ಅಂತ ಕೇಳಿದರೆ, ನಮ್ಮದು ಕಲಬುರ್ಗಿ ನೋಡ್ರಿ ಬಸವರಾಜ್ ರೆಡ್ಡಿ ಅವರೇ. 17ನೇ ಕ್ವಶನ್ನು, ರಾಜಾ ವಿ ನಾಯಕ್ ಅವ್ರು ಕೇಳಿದ್ದಾರೆ, ಹಾಯ್ ಐ ಕ್ಯಾನ್ ಚಾಟ್ ವಿತ್ ಯು ಅಂತ ಕೇಳಿದ್ದಾರೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೋಡ್ರಿ ರಾಜಾ ವಿ ನಾಯಕ್ ಅವರೇ. ಇಷ್ಟು ಕ್ವಶನ್ಸ್ ಇತ್ತು ನೋಡ್ರಿ ಫ್ರೆಂಡ್ಸ್. ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಮತ್ತೆ ಕಮೆಂಟ್ ಹಾಕಿ, ಮತ್ತು ನೆಕ್ಸ್ಟ್ Q&A ಬ್ಲಾಗ್ನ ಮಾಡ್ತೀನಿ. ಇನ್ನೂ ಏನಾದರೂ ನಿಮಗೆ ನನ್ನ ಬಗ್ಗೆ ಡೌಟ್ ಉಳಿದಿದ್ರೆ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ ರೀ ಫ್ರೆಂಡ್ಸ್. ಕಮೆಂಟ್ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಏನಾದರೂ ಡೌಟ್ ಇದ್ದರೂ ಕೇಳ್ಬೋದು, ಖಂಡಿತ ಅದಕ್ಕೆ ಉತ್ತರವನ್ನು ನೀಡುತ್ತೇನೆ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.